ಎಲ್ಲರಿಗೆ ಶುಭ ಮುಂಜಾನೆ ಮಕ್ಕಳೇ. ಚೆನ್ನಾಗಿದೆ. ನಾನು ಪಾಠವನ್ನು ಶುರು ಮಾಡುವ ಮುಂಚೆ ಎಲ್ಲ ಸಿನಿಮಾ ನೋಡಿದ್ದೀರಿ? ನೋಡಿವ್ರಿ. ಯಾವ ಸಿನಿಮಾ ನೋಡಿದ್ದೀರಿ ನೀವು? ಭಾಳ ನೋಡಿದ್ರಿ. ಅಂದ್ರೆ ನಾನು ಒಂದು ಮೂವಿ ಡೈಲಾಗ್ ನಾವೊಂದು ಮೂವಿ ಡೈಲಾಗ್ ಹೇಳ್ತೀನಿ. ಅದು ಮೂವಿ ಡೈಲಾಗ್ ಯಾವ್ದು ಅಂತ ಹೇಳಿ ಹಿಂದಿ ಆಲ್ರೆಡಿ ಹಿಂದಿ ನೋಡ್ತೀರಲ್ಲ. ನಾವೊಂದು ಮೂವಿ ಡೈಲಾಗ್ ಹೇಳ್ತೀನಿ, ಯಾವ ಮೂವಿ ಅಂತ ಹೇಳಿ. मन के जीते जीत है, मन के हारे हार, हार गए जो बिल्लड़े, उन पर है धिक्कार, उन पर है धिक्कार जो देखे ना सपना, सपना अधिकार असल अधिकार है अपना. ಇದು ಮೂವಿ ನೋಡಿದ್ರಿ? ಹಾ ನೋಡಿವ್ರಿ. ಯಾವ ಮೂವಿ ಡೈಲಾಗ್ ಇದೆ? ಚಾವ. ಯಾರು ಯಾರು ಮಾಡಿದ್ರು? ರಶ್ಮಿಕಾ ಮಂದನ್. ಓಕೆ. ಈ ಮೂವಿ ಯಾರ ಜೀವನವನ್ನು ಕುರಿತು ಅಧ್ಯಯನ ಮಾಡುತ್ತದೆ? ಸಂಭಾಜಿ. ವೆರಿ ಗುಡ್. ಅವರಿಗೊಂದು ಕ್ಲಾಸ್ ಹಾಕಿ. ಹಾಗಾದರೆ ಸಂಭಾಜಿ ಅವರು ಅವರ ಜೀವನವನ್ನು ಕುರಿತು ಈ ಮೂವಿ ಯಾವ ಅದೇ ಮೂವಿ ಇಲ್ಲ? ಹಾ ರೀ. ಕೇಳಿ. हाथी घोड़े तोप तलवारें फौज तो तेरी सारी है, पर जंजीर में जकड़ा राजा मेरा अब भी सब पे भारी है. ಇದು ಶಿವಾಜಿ ಅವರಿಗೆ ಇದು ಮಾಡ್ತಾರ, ನೇಮಕ ಮಾಡ್ತಾ ಇದ್ದಾಗ ಅವ್ರು ಸಂಭಾಜಿ ಅವರಿಗೆ ನೇಮಕ ಮಾಡಿದಾಗ ಹೇಳಿದ್ದು. ಆದ್ರೆ ಇದು ಮೂವಿ ಯಾರ ಬಗ್ಗೆ? ಸಂಭಾಜಿ ಮಹಾರಾಜರ ಬಗ್ಗೆ ಐತಿ. ಹಾಗಾದ್ರೆ ಸಂಭಾಜಿ ಮಹಾರಾಜರ ತಂದೆ ಹೆಸರು ಯಾರು? ಶಿವಾಜಿ. ಶಿವಾಜಿ ಮಹಾರಾಜ. ವೆರಿ ಗುಡ್. ಹಾಗಾದ್ರೆ ಶಿವಾಜಿ ಮಹಾರಾಜರು ಯಾವ ಮನೆತನದ ಸ್ಥಾಪಕ? ಮರಾಠ ಮನೆತನದ ಸ್ಥಾಪಕ. ವೆರಿ ಗುಡ್. ಹಾಗಾದ್ರೆ ಇಂದಿನ ತರಗತಿ ನಾವು ಮರಾಠ ಮನೆತನದ ಬಗ್ಗೆ ಅಧ್ಯಯನ ಮಾಡೋಣ. ಇವರು ಯಾರು? ಮರಾಠ ಮನೆ ಸಾಮ್ರಾಜ್ಯದ ಸ್ಥಾಪಕ. ಮರಾಠ ಮನೆ. ಇದು ಮ್ಯಾಪ್ ಕಾಣ್ತಾ ಇದೆಯಾ? ಇಲ್ರಿ. ಇಲ್ಲ, ಮ್ಯಾಪ್ ಕಾಣ್ತಾ ಇಲ್ಲ. ಅಂದ್ರೆ ಇದು ಮರಾಠ ಮನೆ ಯಾವ ತರ ಸಾಮ್ರಾಜ್ಯ ಸ್ಥಾಪನೆ. ಮರಾಠರು ಅಂದ್ರೆ ಇದು ಉತ್ತರ ಭಾರತ, ಇಲ್ಲಿ ದೆಹಲಿ ಆಗೈತಲ್ಲ, ಮರಾಠರು ಇಲ್ಲಿ ಮೊಘಲರು ಬರ್ತಾರೆ. ಮೊಘಲರು ಉತ್ತರ ಭಾರತದಲ್ಲಿ ಪ್ರಸಿದ್ಧ ಮತ್ತು ಬಲಿಷ್ಠವಾಗಿ ತೊಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಹುಟ್ಟಿ ಅವರನ್ನು ಹತ್ತಿಕ್ಕಲು ಹುಟ್ಟಿದಂತ ಸಾಮ್ರಾಜ್ಯ ಯಾವುದು? ಮರಾಠ ಮನೆ. ಈ ಮರಾಠ ಮನೆತನದ ಸ್ಥಾಪಕ ಯಾರು? ಶಿವಾಜಿ. ಹಾಗಾದ್ರೆ ಶಿವಾಜಿ ಮಹಾರಾಜರು ಎಲ್ಲಿ ಜನಿಸ್ತಾರೆ ಯಾರು ಗೊತ್ತಿದೆಯಾ? ಮಹಾರಾಷ್ಟ್ರದ ಪುಣೆಯಲ್ಲಿ ಜನಿಸಿದರು. ಶಿವಾಜಿ ಮಹಾರಾಜರು ಪುಣೆಯ ಶಿವನೇರಿ ಎಂಬಲ್ಲಿ ಜನಿಸ್ತಾರೆ. ಇವರು ಯಾವ ವರ್ಷದಲ್ಲಿ ಜನಿಸಿದೆ ಅಂತ ಯಾರಿಗೆ ಗೊತ್ತಿದೆಯಾ? ಯಾವ ವರ್ಷದಲ್ಲಿ ಜನಿಸಿದರು? 1427. ವೆರಿ ಗುಡ್. ಹದಿನಾರುನೂರ 1427ರಲ್ಲಿ ಜನಿಸ್ತಾರೆ. ಇವರ ತಂದೆ ಹೆಸರು? ಶಿವಾಜಿ ಭೋಸ್ಲೆ. ಇವರ ತಂದೆ ಶಹಾಜಿ ಭೋಸ್ಲೆ. ಶಿವಾಜಿ ಮಹಾರಾಜರು ಪುಣೆಯ ಶಿವನೇರಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರು 1427ರಂದು ಜನಿಸ್ತಾರೆ. ಇವರ ತಂದೆ ಶಹಾಜಿ ಭೋಸ್ಲೆ. ಶಹಾಜಿ ಭೋಸ್ಲೆ ಏನ್ ಮಾಡ್ತಾರೆ ಅಂತಂದ್ರೆ ಬಿಜಾಪುರ ಸುಲ್ತಾನನಾದಂತ ಮೊಹಮ್ಮದ್ ಅಲಿ ಅವನ ಬಳಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಯಾರ ಬಳಿ? ಬಿಜಾಪುರ ಸುಲ್ತಾನ ಬಳಿ. ಬಿಜಾಪುರ ಸುಲ್ತಾನದ ಆಸ್ಥಾನದಲ್ಲಿ ಇರ್ತಾರೆ. ಆಗ ತಂದೆ ಬಿಜಾಪುರ ಸುಲ್ತಾನನ ಆಸ್ಥಾನದಲ್ಲಿ ಇದ್ದಾಗ ಅವ್ರ ಬಳಿ ಅವ್ರ ತಾಯಿಯಾದಂತ ಜಿಜಾಬಾಯಿ ಮಾತ್ರ ಅವ್ರ ಬಳಿ ಇರ್ತಾರೆ. ತಾಯಿ ಹೆಸರೇನು? ಜೀಜಾಬಾಯಿ.
ಜೀಜಾಬಾಯಿ ಶಿವಾಜಿ ಅವರ ತಾಯಿ ಶಿವಾಜಿಯನ್ನು ಒಬ್ಬ ಬಲಿಷ್ಠ ರಾಜನಾಗಿ ಮಾಡ್ತಾಳ. ಅವರ ಜೀವನವನ್ನು ರೂಪಿಸಿದಂತ ಏಕೈಕ ಅವರಂದ್ರೆ ಜೀಜಾಬಾಯಿ. ಅಂದ್ರೆ ಇವು ತಂದೆ ಬಳಿ ಆಸ್ಥಾನದಲ್ಲಿ ಇರಲ್ಲ, ಜೀಜಾಬಾಯಿ ಇರ್ಲಿರ್ತಾರೆ. ಜೀಜಾಬಾಯಿ ಏನ್ ಮಾಡ್ತಾಳೆ ಅಂದ್ರೆ ಶಿವಾಜಿ ಬಾಲ್ಯ ಸಣ್ಣವನಿದ್ದಾಗ ಅವನಿಗೆ ರಾಮಾಯಣ ಕಥೆ ಹೇಳೋದು, ಮಹಾಭಾರತ ಕಥೆ ಹೇಳೋದು, ವಿವಿಧ ವೀರ ಶೂರರ ಕಥೆಗಳನ್ನು ಹೇಳುತ್ತಾ ಅವನನ್ನು ಧರ್ಮನಿಷ್ಠೆಯನ್ನಾಗಿ ಮಾಡ್ತಾನೆ ಮತ್ತು ಬಲಿಷ್ಠವಾಗಿ ಮಾಡ್ತಾನೆ. ಅವನ ಪ್ರಭಾವ ಇವನ ಮೇಲೆ, ಶಿವಾಜಿ ಮೇಲೆ ಬಹಳ ಬರ್ತಾರೆ. ಇವರಿಗೆ ಶಸ್ತ್ರಾಸ್ತ್ರವನ್ನು ಕಲಿಸ್ತಾರೆ. ಶಸ್ತ್ರಾಸ್ತ್ರವನ್ನು ಕಲಿಸಿ ಒಂದು ಬಲಿಷ್ಠವಾಗಿ ರಾಜ್ಯ ಮಾಡ್ತಾನೆ. ಅವರ ಗುರು ಹೆಸರು ಯಾರಿಗೆ ಗೊತ್ತೆಯಾ? ವೆರಿ ಗುಡ್. ಅವ್ರಿಗೆ ಒಂದು ಕ್ಲಾಸ್ ಆಗಿ ಗುರುವಿನ ಹೆಸರೇನು? ಕ್ಲಾಸ್ನಾಗ ಯಾರು ಇಲ್ರಿ. ದಾದಾಜಿ ಕೊಂಡದೇವ. ದಾದಾಜಿ ಕೊಂಡದೇವರು ಏನ್ ಮಾಡ್ತಾರೆ ಅಂತಂದ್ರೆ ಶಿವಾಜಿ ಸಣ್ಣವರಿದ್ದಾಗ ಅವರನ್ನು ಶಸ್ತ್ರಾಸ್ತ್ರ ಕಲಿಯೋದು, ಈ ತರವನ್ನು ಕಲಿತು ಒಬ್ಬ ಬಲಿಷ್ಠ ರಾಜನಾಗಿ ಮಾಡ್ತಾನೆ. ಬಲಿಷ್ಠ ರಾಜ ಮಾಡಿ ಒಂದು ಆಳ್ಮನ ಆಸ್ಥಾನಕ್ಕೆ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡುವಷ್ಟು ಶಕ್ತಿಯನ್ನು ಸಾಮರ್ಥ್ಯವನ್ನು ಇವ್ರು ಮಾಡಿಕೊಡ್ತಾರೆ. ನಂತರ ಶಿವಾಜಿ ಅಂದ್ರೆ ಅವ್ರ ಜೀವನದಾಗ ಏನೇನು ಸಾಧನೆ ಮಾಡಿದ್ರು, ಯಾವ ತರ ಶಿವಾಜಿಯನ್ನು ನೋಡಿದ್ರೆ ಎಲ್ಲರೂ ನೋಡಿಲ್ಲ ಅಂದ್ರೆ ಇಲ್ಲಿ ನೋಡಿ, ಇವರೇ ನಮ್ಮ ಶಿವಾಜಿ ಮಹಾರಾಜರು. ಕರೆ ಶಿವಾಜಿ ಮಹಾರಾಜರ ಸಾಧನೆಗಳು ನೋಡೋಣ. ಶಿವಾಜಿ ಮಹಾರಾಜರು ಏನೇನು ಸಾಧನೆ ಮಾಡಿದ್ರು? ಸಾಧನೆಗಳಲ್ಲಿ ಮೊದಲು ನೋಡೋದಾದ್ರೆ ಶಿವಾಜಿಯು ತನ್ನ 19ನೇ ವಯಸ್ಸಿನಲ್ಲಿ ಬರ್ತಾನೆ. 19ನೇ ವಯಸ್ಸಿನಲ್ಲಿ ಬಂದಾಗ ಮೊದಲ ಬಾರಿಗೆ ತೋರಣಕೋಟೆಯನ್ನು ವಶಪಡಿಸ್ಕೊತಾನೆ. ತೋರಣಕೋಟೆ ಬಿಜಾಪುರ ಸುಲ್ತಾನ ಆಸ್ಥಾನದಲ್ಲಿ ಇರ್ತಾರೆ. ತೋರಣಕೋಟೆಯನ್ನು ಎಷ್ಟರಲ್ಲಿ ವಶಪಡಿಸ್ಕೊತಾನ ಯಾರಿಗೆ ಗೊತ್ತಿದೆಯಾ? ತೋರಣಕೋಟೆ ಮೊದಲನೇ ಬಾರಿ ಶಿವಾಜಿ 19ನೇ ವರ್ಷನಿದ್ದಾಗ ಫಸ್ಟ್ ತೋರಣಕೋಟೆಯನ್ನು ವಶಪಡಿಸ್ಕೊತಾನೆ. 42 ತೋರಣಕೋಟೆ 19 ವರ್ಷ 19ನೇ ವಯಸ್ಸಿನಾಗಿದ್ದಾಗ ತೋರಣಕೋಟೆಯನ್ನು ವಶಪಡಿಸ್ಕೊತಾನೆ. 1666ರಲ್ಲಿ ತೋರಣಕೋಟೆಯನ್ನು ವಶಪಡಿಸ್ಕೊತಾನೆ. ತೋರಣಕೋಟೆ ವಶಪಡಿಸಿಕೊಂಡ ನಂತರ ಕೆಲವು ದಿನಗಳ ನಂತರ ಹಂಗೆ ರಾಯಗಢ, ಸಿಂಹಗಢ, ಪ್ರತಾಪ್ಗಢ ಇನ್ನಿತರ ಕೋಟೆಗಳನ್ನು ವಶಪಡಿಸ್ಕೊತಾನೆ ಹೋಗ್ತಾನೆ. ಈ ತರ ಕೋಟೆಗಳನ್ನು ವಶಪಡಿಸಿಕೊಂಡಾಗ ಯಾರ ಹತ್ರ? ಬಿಜಾಪುರ ಸುಲ್ತಾನದ ಆಸ್ಥಾನಕ್ಕೆ ಹೋಗಿ ವಶಪಡಿಸ್ಕೊತಾನೆ. ಆಗ ಬಿಜಾಪುರ ಸುಲ್ತಾನನಿಗೆ ಕೋಪಗೊಂಡ ಬಿಜಾಪುರ ಸುಲ್ತಾನ ಏನ್ ಮಾಡ್ತಾನಂದ್ರೆ ಈ ಶಿವಾಜಿಯನ್ನು ಹೇಗಾದರೂ ಮಾಡಿ ಸೋಲಿಸಬೇಕೆಂಬುದು ಕೋಪಕ್ಕೆ ಬರ್ತಾನೆ. ಕೋಪಕ್ಕೆ ಬಂದಾಗ ಬಿಜಾಪುರ ಸುಲ್ತಾನ ಏನ್ ಮಾಡ್ತಾನಂದ್ರೆ ತನ್ನ ದಂಡ ನಾಯಕನಾದಂತ ಬಿಜಾಪುರ ಸುಲ್ತಾನ ದಂಡ ನಾಯಕ ಯಾರು? ಅಫ್ಜಲ್ ಖಾನ್. ವೆರಿ ಗುಡ್. ಬಿಜಾಪುರ ಸುಲ್ತಾನದ ದಂಡ ನಾಯಕ ಆದಂತ ಅಫ್ಜಲ್ ಖಾನ್ ಅನ್ನು ಕಳಿಸ್ತಾನೆ. ಎರಡನೇ ಯುದ್ಧ ಯಾವುದು? ಅಫ್ಜಲ್ ಖಾನ್ ಒಡನೆ ಯುದ್ಧ ಮಾಡ್ತಾನೆ. ಇಲ್ಲದ ನನ್ನ ಯಾಕ ಅಫ್ಜಲ್ ಖಾನ್ ಯಾರು ಇಲ್ಲಿ ಇದ್ದಾರಲ್ಲ, ಇವ್ರು ಕಾಣ್ತಾ ಇದ್ದೀರಾ? ಅಫ್ಜಲ್ ಖಾನ್ ಎಲ್ಲ ನೋಡತ್ತೀರಿ? ಇವರೇ ಅಫ್ಜಲ್ ಖಾನ್. ಅಂದ್ರೆ ಬಿಜಾಪುರ ಸುಲ್ತಾನ ಕೋಪಗೊಂಡಂತ ಅಫ್ಜಲ್ ಖಾನ್ ಶಿವಾಜಿಯನ್ನು ಹಿಂಗಾದ್ರೂ ಮಾಡಿ ಸೋಲಿಸಬೇಕಂತ ಅಫ್ಜಲ್ ಖಾನ್ ತೋರಿಸ್ತಾನೆ. ಈ ಅಫ್ಜಲ್ ಖಾನ್ ಏನ್ ಮಾಡ್ತಾನ ಅಂತಂದ್ರೆ ಶಿವಾಜಿ ಬಳಿ ಬರ್ತಾನೆ. ಶಿವಾಜಿ ಬಳಿ ಬಂದು ಏನ್ ಮಾಡ್ತಾನಂದ್ರೆ ಸ್ನೇಹ ಪರವಾಗಿ ಮಾಡ್ಕೋಬೇಕು, ಒಪ್ಪಂದ ಮಾಡ್ಕೋಬೇಕೆಂದು ಬರ ಹೇಳ್ತಾನೆ. ಅಂದ್ರೆ ನಾನು ನಿಮ್ ಜೊತೆ ಒಪ್ಪಂದ ಮಾಡ್ಕೋತೀನಿ, ಚೆನ್ನಾಗಿರ್ತೀನಿ, ಸ್ನೇಹ ಭಾವ ಬೆಳೆಸ್ಕೋತೀನಿ ಅಂತ ಬರ್ತಾನೆ. ಶಿವಾಜಿಯನ್ನು ಬರ ಮಾಡ್ಕೋತಾನೆ. ಬರ ಮಾಡ್ಕೊಂಡ ನಂತರ ಅಫ್ಜಲ್ ಖಾನ್ ಏನ್ ಮಾಡ್ತಾನಂದ್ರೆ ಮೋಸದಿಂದ ಶಿವಾಜಿಯನ್ನು ಕೊಲ್ಲೆ ಮಾಡಲು ಪ್ರಯತ್ನ ಮಾಡಿದ ನಂತರ ಶಿವಾಜಿ ಅರಿತುಕೊಳ್ತಾನೆ. ಶಿವಾಜಿ ಏನ್ ಮಾಡ್ತಾನಂದ್ರೆ ತನ್ನ ಬಳಿ ಒಂದು ವ್ಯಾಕರಣಕ ಇರ್ತಾನೆ. ಅವನು ವ್ಯಾಕರಣಕ ತಂದಿರ್ತಾನೆ. ಆ ವ್ಯಾಕರಣಕದಿಂದ ಏನ್ ಮಾಡ್ತಾನಂದ್ರೆ ಅಫ್ಜಲ್ ಖಾನನ ಎದೆಗೆ ಸುಳಿದು ಅವನನ್ನು ಕೊಂತಾನೆ. ಇದು ಶಿವಾಜಿಯ ಎರಡನೇ ಸಾಧನೆ. ಮೂರನೇ ಸಾಧನೆ ಏನ್ ಮಾಡ್ತಾನಂದ್ರೆ ಶಿವಾಜಿ ಅವರು ದಿನ ದಿನಕ್ಕೆ ಬೆಳೀತಾ ಬಲಿಷ್ಠವಾಗಿ ಆಗ್ತಾ ಇರ್ತಾನೆ. ಇದನ್ನು ಯಾರು ಕಾಣ್ತದ? ಇದು ಯಾರ ಕಿವಿ ಮುಟ್ತಂದ್ರೆ ಗೊತ್ತಿದೆ ಯಾರಿಗಾದ್ರು? ಮೊಘಲರ ಬಳಿ ಹೋಗ್ತದೆ. ಶಿವಾಜಿ ದಿನ ಬಲಿಷ್ಠವಾಗಿ ಹೋಗ್ತಾ ಇದ್ದಾನೆ. ಇದು ಕಿವಿ ಮೊಘಲರ ಬಳಿ ಯಾರಂದ್ರೆ ಇವ್ರು ಕಾಣ್ತಾ ಇದಾರಲ್ಲ, ಔರಂಗಜೇಬ್ ಏನ್ ಮಾಡ್ತಾನ? ಶಿವಾಜಿ ದಿನ ಬಲಿಷ್ಠ ಆಗ್ತಾ ಇದ್ದಾನಲ್ಲ, ಇವನ್ನ ಹೆಂಗಾದ್ರೂ ಮಾಡಿ ಸೋಲಿಸ್ಬೇಕೆಂದು ಔರಂಗಜೇಬ್ ನಿರ್ಧಾರ ತೆಕ್ಕೊಳ್ತಾನೆ. ಔರಂಗಜೇಬ್ ನಿರ್ಧಾರ ತೆಕ್ಕೊಂಡ ನಂತರ ಏನ್ ಮಾಡ್ತಾನೆ ಗೊತ್ತು? ಅವನ ಬಳಿ ಇದ್ದಂತ ಅವನ ಚಿಕ್ಕಪ್ಪ, ಅವ್ರ ಚಿಕ್ಕಪ್ಪ ಯಾರು? ಔರಂಗಜೇಬನ ಚಿಕ್ಕಪ್ಪ. ವೆರಿ ಗುಡ್, ಶಾಯಿಸ್ತಾ ಖಾನ್.
ಶಿವಾಜಿಯನ್ನು ಸೋಲಿಸಬೇಕೆಂದು ತನ್ನ ಚಿಕ್ಕಪ್ಪನಾದ ಶಾಯಿಸ್ತಾ ಖಾನನ್ನ ಏನ್ ಮಾಡ್ತಾನಂದ್ರೆ ರಾಜ್ಯಪಾಲನಾಗಿ ಮಾಡ್ತಾನೆ. ರಾಜ್ಯಪಾಲನಾಗಿ ಮಾಡಿ ಶಾಯಿಸ್ತಾ ಖಾನನ್ನು ಶಿವಾಜಿಯ ಮೇಲೆ ದಾಳಿ ಮಾಡಲು ಹೋಗ್ತಾನೆ. ಈ ಶಾಯಿಸ್ತಾ ಖಾನ್ ಏನ್ ಮಾಡ್ತಾನಂದ್ರೆ ಎಷ್ಟರಲ್ಲಿ 1663ರಲ್ಲಿ ಶಿವಾಜಿ ಮೇಲೆ ದಾಳಿ ಮಾಡಕ್ ಹೋಗ್ತಾನೆ. ಶಿವಾಜಿಯ ಮೇಲೆ ದಾಳಿ ಮಾಡಕ್ ಹೋಗಿ ಏನ್ ಮಾಡ್ತಾನಂದ್ರೆ ಶಿವಾಜಿ ಇದ್ದಂತ ಸ್ಥಾನವನ್ನು ಅವನ ಶಿವಾಜಿ ಮೇಲೆ ಎಷ್ಟು ಕೋಟೆಗಳು ಯಾವ್ಯಾವ ಅಂದ್ರೆ ಈ ಕಡೆ ಕೊಂಕಣ, ಕಲ್ಯಾಣ, ಚಕಣ ಕೋಟೆಗಳನ್ನು ವಶಪಡಿಸ್ಕೋತಾನೆ ಶಾಯಿಸ್ತಾ ಖಾನ್. ಇದು ಮಾತನಾಡುತ್ತಾ ಶಿವಾಜಿ ಏನ್ ಮಾಡ್ತಾನಂದ್ರೆ ತಾನು ಬಾಲ್ಯವನ್ನು ಕಳೆದಂತಹ ಪೂರ್ಣದಲ್ಲಿದ್ದಂತಹ ಒಂದು ಅರಮನೆಗೆ ಹೋಗಿ ವಾಸವಾಗ್ತಾನೆ. ಕೆಲವು ದಿನಗಳ ಕಾಲ ಅಲ್ಲೇ ವಾಸವಾಗಿ ಒಂದ್ ದಿವಸ ಏನ್ ಮಾಡ್ತಾನೆ ಅಂತಂದ್ರೆ ರಾತ್ರಿ ವೇಳೆ ತನ್ನ ವೇಷವನ್ನು ಬದಲಿಸಿಕೊಂಡು ಶಾಯಿಸ್ತಾ ಖಾನನನ್ನು ಹೇಗಾದರೂ ಮಾಡಿ ಕೊಲ್ಲಬೇಕೆಂದು ಹೋಗ್ತಾನೆ. ರಾತ್ರಿ ತನ್ನ ವೇಷವನ್ನು ಬದಲಿಸಿಕೊಂಡು ಶಾಯಿಸ್ತಾ ಇದ್ದಂತಹ ಸ್ಥಳವನ್ನು ಗುರುತಿಸಿಕೊಳ್ತಾನೆ. ಶಾಯಿಸ್ತಾ ಖಾನ್ ಅಂತ ಇಲ್ಲಿ ಕಾಣ್ತಾ ಇದ್ದಾರೆ ನೋಡಿ, ಇವರೇ ಶಾಯಿಸ್ತಾ ಖಾನ್. ಇಲ್ಲಿ ಮ್ಯಾಪಲ್ಲಿ ಕಾಣ್ತಾ ಇದ್ದೀರಾ, ಇವರು ಶಾಯಿಸ್ತಾ ಖಾನ್. ಹಂಗಾದ್ರೆ ಇವ್ರು ಶಾಯಿಸ್ತಾ ಖಾನನ್ನು ಹೆಂಗಾದ್ರೂ ಮಾಡಿ ಕೊಲ್ಬೇಕೆಂದು ಹೋಗ್ತಾನೆ. ರಾತ್ರಿ ಹೋಗಿ ಶಾಯಿಸ್ತಾ ಖಾನ್ ಮೇಲೆ ದಾಳಿ ಮಾಡಿ ಶಿವಾಜಿ ಶಾಯಿಸ್ತಾ ಖಾನನ ಇದ್ದಂತ ಸ್ಥಳವನ್ನು ಸಂದರ್ಶಿಸಿ ಅವನ ಮೇಲೆ ದಾಳಿ ಮಾಡಿ ಅವನ ಕೈಯ ಹೆಬ್ಬೆಗಳನ್ನು ಕೊಂದಿರ್ತಾನೆ. ಹೆಬ್ಬೆಗಳನ್ನು ಕೊಂದ ನಂತರ ಶಾಯಿಸ್ತಾ ಖಾನ್ ಏನ್ ಮಾಡ್ತಾನಂದ್ರೆ ಅಲ್ಲಿಂದ ಭಯಭೀತನಾಗಿ ರಾತ್ರಿ ಹೇಗೂ ಮಾಡಿ ಪಲಾಯನ ಮಾಡಿ ಎಲ್ಲಿ ಹೋಗ್ತಾನೆ ಅಲ್ಲಿ ಹೋಗಿ ತಲುಪ್ತಾನೆ, ಆಗ್ರಾಕ್ಕೆ ಹೋಗಿ ತಲುಪ್ತಾನೆ. ಇದೆಷ್ಟನೇ ಇದು ಅವರ ಸಾಧನೆ? 3ನೇ ಸಾಧನೆ. ಇದು ಆಯ್ತು. ಇದಾದ ನಂತರ ಶಿವಾಜಿ ಏನ್ ಮಾಡ್ತಾನೆ ಅಂತಂದ್ರೆ ಇವರು ಔರಂಗಜೇಬನ ಆಸ್ಥಾನದಲ್ಲಿದ್ದಂತ ಸೂರತ್ ಎಂಬ ನಗರವನ್ನು ವಶಕ್ಕೆ ಪಡ್ಕೊತಾನೆ. ಸೂರತನ್ನು ವಶ ಪಡ್ಕೊಂಡು ಅಲ್ಲಿಂದ ಅಪಾರವಾದ ಧಾನ್ಯಗಳನ್ನು, ಅಪಾರವಾದ ಧನವನ್ನು, ಬಂಗಾರವನ್ನು ಅಲ್ಲಿಂದ ಇದು ಮಾಡ್ತಾನೆ. ನಂತರ ಏನ್ ಮಾಡ್ತಾನೆ ಅಂತಂದ್ರೆ ಇವ ಔರಂಗಜೇಬ್ ಮತ್ತೆ ಎಷ್ಟು ಕೋಪಗೊಳ್ತಾನೆ, ಅವನ ಮೇಲಿದ್ದಂತ ಎಲ್ಲವನ್ನು ಮಾಡಿಕೊಂಡ ನಂತರ ಕೋಪಗೊಂಡಂತ ಔರಂಗಜೇಬ್ ಏನ್ ಮಾಡ್ತಾನ ತನ್ನ ಬಳಿದ್ದಂತ ಏಕೈಕ ಹಿಂದೂ ಅಧಿಕಾರಿ ಅವ ಯಾರು ಅಂತಂದ್ರೆ ಜಯಸಿಂಗ್ ಅಂತ. ಇವನಿಗೆ ಜಯಸಿಂಗ್ ಅಂತೂ ಕರೀತಾರೆ, ಕೆಲವೊಂದ್ ಕಡೆ ಜಯಸಿಂಹ ಅಂತ ಕರೀತಾರೆ. ಶಿವಾಜಿ ಏನ್ ಮಾಡ್ತಾನೆ ಔರಂಗಜೇಬ್ ಕರೆ ಕೊಡ್ತಾನೆ. ಆಗ ಜಯಸಿಂಹನು ಶಿವಾಜಿ ಮೇಲೆ ದಾಳಿ ಮಾಡಲು ಎಷ್ಟರಲ್ಲಿ 1665ರಲ್ಲಿ ಶಿವಾಜಿಯ ಮೇಲೆ ದಾಳಿ ಮಾಡಲು ಪುಣೆ ಬರ್ತಾನೆ. ಪುಣೆ ಬಂದಂತ ಇವ ಜಯಸಿಂಗ್ ಏನ್ ಮಾಡ್ತಾನಂದ್ರೆ ಶಿವಾಜಿಯ ಮೇಲೆ ದಾಳಿ ಮಾಡಿ ಈ ದಾಳಿಯಲ್ಲಿ ಶಿವಾಜಿಯು ಸಂಪೂರ್ಣವಾಗಿ ಸೋಲ್ತಾನೆ. ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡತ್ತೀರಿ, ಇವರೇ ಜಯಸಿಂಗ್ ಅಂತ. ಅವ್ರು ಇವರಿಗೆ ಜಯಸಿಂಗ್ ಅಂತಾನು ಕರೀತಾರೆ, ಜಯಸಿಂಗ್ ಅಂತಾನು ಕರೀತಾರೆ. ಇವ್ರೇನ್ ಮಾಡ್ತಾರೆ ಶಿವಾಜಿಯ ಮೇಲೆ ದಾಳಿ ಮಾಡಿ ಶಿವಾಜಿಯನ್ನು ಸಂಪೂರ್ಣವಾಗಿ ಸೋಲಿಸ್ತಾರೆ. ಸೋತಂತ ಶಿವಾಜಿ ಮತ್ತು ಜಯಸಿಂಗ್ ನಡುವೆ ಒಂದು ಒಪ್ಪಂದ ನಡೀತಾರೆ. ಒಪ್ಪಂದ ಯಾರಂತ ಯಾರಿಗಾರು ಗೊತ್ತಿದೆಯಾ? ಯಾವ ಒಪ್ಪಂದ? ಇವ್ರ ಮಧ್ಯೆ ಜಯಸಿಂಗ್ ಮತ್ತು ಶಿವಾಜಿ ನಡುವೆ ಒಂದು ಒಪ್ಪಂದ ನಡೀತಾರೆ. ಅದು ಪುರಂದರ ಒಪ್ಪಂದ. ಸಂಪೂರ್ಣವಾಗಿ ಸೋತಂತ ಶಿವಾಜಿ ಏನ್ ಮಾಡ್ತಾನೆ ಅಂತಂದ್ರೆ ಕೊನೆಗೆ ಒಂದು ಒಪ್ಪಂದಕ್ಕೆ ಒಳಗಾಗ್ತಾನೆ. ಒಪ್ಪಂದದ ಕರಾರು ಏನಂತಂದ್ರೆ ಶಿವಾಜಿಯು ತನ್ನ ಬಳಿ ಇದ್ದಂತ 35 ಕೋಟೆಗಳಲ್ಲಿ 23 ಕೋಟೆಗಳನ್ನು ಯಾರಿಗೆ? ಜಯಸಿಂಹನಿಗೆ ಕೊಡ್ಬೇಕಾಗ್ತದೆ. ಕೇವಲ ತನ್ನ ಬಳಿ ಮಾತ್ರ 12 ಕೋಟೆಗಳನ್ನು ಮಾತ್ರ ತನ್ನ ಬಳಿ ಉಳಿಸ್ಕೊಳ್ತಾನೆ. ಮತ್ತೆ ಈ ಕದನ ಆದ ನಂತರ ಇವಾಗ ಏನಾಗ್ತಂದ್ರೆ ಜಯಸಿಂಹ ಅವನಿಗೆ ಒಂದು ಅವಲೋಕನ ಹುಟ್ಟುತ್ತದೆ. ಏನಂತಂದ್ರೆ ಇವ ಜಯಸಿಂಹ ಏನ್ ಮಾಡ್ತಾನ ವಿಜಯಪುರ ಸುಲ್ತಾನ ಮೇಲೆ ದಾಳಿ ಮಾಡ್ತಾನೆ. ಆದ್ರೆ ಅಲ್ಲಿ ದಾಳಿ ಸಕ್ಸಸ್ ಆಗಲ್ಲ. ಆಗ ಇವಾಗ ಏನ್ ಮಾಡ್ತಾನ ಶಿವಾಜಿಯನ್ನು ನಾನು ಇವಾಗ ಶಿವಾಜಿ ಜೊತೆ ಯುದ್ಧ ಮಾಡಿ ಸೋತಿದ್ದಾನೆ. ಈ ಶಿವಾಜಿ ಏನ್ ಮಾಡಬಹುದು ಬಿಜಾಪುರ ಸುಲ್ತಾನ್ ಜೊತೆ ಸೇರ್ಕೋಬಹುದು, ಸೇರಿ ತನ್ನ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಭಯ ಮಾಡ್ಕೊಂಡು ಏನ್ ಮಾಡ್ತಾನೆ ಅಂತಂದ್ರೆ ಶಿವಾಜಿಯನ್ನು ಹೇಗಾದರೂ ಮಾಡಿ ಔರಂಗಜೇಬನ ಆಸ್ಥಾನ ಯಾವುದು? ಆಗ್ರಾಕ್ಕೆ ಕರ್ಕೊಂಡು ಹೋಗ್ಬೇಕಂತ ಮಾಡ್ತಾನೆ. ಹೆಂಗಂತ ಹೇಳ್ತಾನೆ ಈ ಒಪ್ಪಂದದ ಕರಾರಿನ ಮೂಲಕ ಶಿವಾಜಿಯನ್ನು ಏನ್ ಮನವೊಲಿಸ್ತಾನಂತಂದ್ರೆ ನಿನ್ನ ಮಗನಾದಂತ ಸಂಭಾಜಿಯನ್ನು ನಮ್ಮ ಬಳಿದಂತ 5000 ಸೇನೆ ಪಡೆ ಇರ್ತದಲ್ಲ ಅದಕ್ಕೆ ಒಂದು ಅಧಿಕಾರಿಯಾಗಿ ಮಾಡ್ತೀವಿ. ನೀನು ಮತ್ತು ನಿನ್ ಮಗ ನಮ್ಮ ಜೊತೆಯಲ್ಲಿ ಬರ್ಬೇಕು, ಆಗ್ರಾಕ್ಕೆ ಬರ್ಬೇಕೆಂದು ಕರೆ ಮಾಡ್ತಾನೆ.
ಈ ಮಾತನ್ನು ನಂಬಿದಂತ ಶಿವಾಜಿ ಏನ್ ಮಾಡ್ತಾನಂತಂದ್ರೆ ಜಯಸಿಂಗನ ಜೊತೆ ಹೋಗ್ತಾನ ಆಗ್ರಾ ಸ್ಥಾನಕ್ಕೆ ಹೋಗಿ ಭೇಟಿ ನೀಡ್ತಾನೆ. 5ನೇ ಸಾಧನೆ ಆಗ್ರಾ ಭೇಟಿ, ಆಗ್ರಾಕ್ಕೆ ಭೇಟಿ. ಆಗ್ರಾಕ್ಕೆ ಭೇಟಿ ನೀಡ್ತಾರೆ. ಭೇಟಿ ನೀಡಿದ ನಂತರ ಏನಾಗ್ತದೆ ಅಂದ್ರೆ ಶಿವಾಜಿ ಇವ ಔರಂಗಜೇಬನ ಆಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಭೇಟಿ ನೀಡಿದ ನಂತರ ಶಿವಾಜಿ ಮತ್ತು ಔರಂಗಜೇಬನ ನಡುವೆ ಸಂಘರ್ಷ ಆಗ್ತದೆ. ಸಂಘರ್ಷನಾಗ ಏನ್ ಮಾಡ್ತಾನಂದ್ರೆ ಶಿವಾಜಿ ಔರಂಗಜೇಬನು ಹೀಯಾಳಿಸಿ ಮಾತಾಡ್ತಾನೆ. ಹೀಯಾಳಿಸಿ ಮಾತಾಡಿದ ನಂತರ ಔರಂಗಜೇಬ ಕೋಪಗೊಂಡು ಶಿವಾಜಿ ಇಲ್ಲ, ಶಿವಾಜಿ ಔರಂಗಜೇಬ್ ಜೊತೆ ಮಾತಾಡ್ತಾನೆ. ಔರಂಗಜೇಬ್ ಮಾತಾಡಲ್ಲ, ಶಿವಾಜಿ ಔರಂಗಜೇಬನಿಗೆ ಹೀಯಾಳಿಸಿ ಮಾತಾಡ್ತಾನೆ. ಈಗ ಮಾತಾಡ್ತಾನೆ. ಮಾತಾಡಿದ ನಂತರ ಶಿವಾಜಿ ಏನ್ ಮಾಡ್ತಾನೆ, ಕೋಪಗೊಳ್ತಾನೆ. ಕೋಪಗೊಂಡ ಔರಂಗಜೇಬ್ ಕೋಪಗೊಳ್ತಾನೆ. ಔರಂಗಜೇಬ್ ಕೋಪಗೊಂಡಂತ ಏನ್ ಮಾಡ್ತಾನೆ, ತನ್ನ ಮಗನಾದಂತ ಸಂಭಾಜಿ ಮತ್ತು ಶಿವಾಜಿ ಇಬ್ಬರನ್ನು ಸೆರೆ ಮಾಡ್ತಾನೆ. ಸೆರೆ ಮಾಡ್ಲಿಕ್ಕೆ ಹೇಳ್ತಾನ. ಆದ್ರೆ ಶಿವಾಜಿ ಮತ್ತು ಅವ್ರ ಮಗ ಕೆಲವೊಂದು ದಿವಸಗಳ ಕಾಲ ಹಂಗೆ ಸೆರೆ ನಿಂತು ಶಿವಾಜಿ ಒಂದು ಉಪಾಯ ನೋಡ್ತಾನೆ. ಅದು ಉಪಾಯ ಯಾವ್ದಾದ್ರು ಯಾರು? ವೆರಿ ಗುಡ್. ಇದು ಬೋರ್ಡ್ ಬರ್ಕೊಂಡು ಬರ್ಕೊಂಡಿರಲ್ಲ ಎಲ್ಲರೂ. ಅಂತಂದ್ರೆ ನಾನು ಅನಾರೋಗ್ಯವನ್ನು ನೋಡ್ತಾನೆ. ಶಿವಾಜಿ ಏನಾಗ್ತಾನ, ನಾನು ಅನಾರೋಗ್ಯವಾದಾಗ ನಾನು ಹಿಂದೂ ಧರ್ಮದವನಲ್ಲ, ನಮ್ಮಲ್ಲಿ ಒಂದು ಸಂಸ್ಕಾರ ಇದೆ. ಅನಾರೋಗ್ಯವಾದ ಕಾರಣಕ್ಕಾಗಿ ನಾನು ಇನ್ನಿತರ ಬ್ರಾಹ್ಮಣರಿಗೆ ಇನ್ನಿತರ ಭಿಕ್ಷುಕರಿಗೆ ಏನ್ ಮಾಡ್ಬೇಕು, ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡ್ಬೇಕೆಂದು ಔರಂಗಜೇಬಲ್ಲಿ ಕೇಳ್ತಾನೆ. ಹೀಗೆ ಅವನು ಕೆಲವೊಂದು ದಿನಗಳ ಕಾಲ ಕೆಲವೊಂದು ದಿನಗಳ ಕಾಲ ಹಣ್ಣು ಮತ್ತು ಸಿಹಿಯ ಬುಟ್ಟಿಗಳನ್ನು ಹಂಗೆ ಇತರ ಬ್ರಾಹ್ಮಣರಿಗೆ ಭಿಕ್ಷಕರಿಗೆ ವಿತರಣೆ ಮಾಡ್ಕೊಂಡಿರ್ತಾನೆ. ಮಾಡಿದಂತ ಶಿವಾಜಿ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ದಿವಸ ತನ್ನ ಮಗ, ಅಂದ್ರೆ ಪುರಾತನ ಕಾಲದಲ್ಲಿ ಹಣ್ಣು ಹಂಪಲುಗಳ ಬುಟ್ಟಿ ಹಂಗಿದ್ದವು, ದೊಡ್ಡ ಇದ್ದವು. ಶಿವಾಜಿ ಮತ್ತು ಅವರ ಮಗ ಏನ್ ಮಾಡ್ತಾರ ಅಂತಂದ್ರೆ ಒಂದು ಬುಟ್ಟಿಯಲ್ಲಿ ಶಿವಾಜಿ ಮತ್ತು ಇನ್ನೊಂದು ಬುಟ್ಟಿಯಲ್ಲಿ ಸಂಭಾಜಿ ಮಾತಾಡ ಇಬ್ಬರು ಬುಟ್ಟಿಯಲ್ಲಿ ಕುಂತು ಅಲ್ಲಿಂದ ಪಲಾಯನ ಮಾಡಿದಂತ ಇವರು ಬ್ರಾಹ್ಮಣ ವೇಷವನ್ನು ಹಾಕೊಂಡು ಎಲ್ಲಿ ಹೋಗಿ ತಲುಪ್ತಾರ, ಪೂನಾ ಹೋಗಿ ತಲುಪ್ತಾರೆ. ಎಲ್ಲಿ ತಲುಪ್ತಾರ? ಪೂನಾಗೆ ಹೋಗಿ ಶಿವಾಜಿ ಮತ್ತು ಮಗ ತಲುಪ್ತಾರೆ. ಇಲ್ಲಿ ತನ ಅವರು ಆಗಿದಂತ ಸಾಧನೆಗಳು. ಇದ ನಂತರ ಏನ್ ಮಾಡ್ತಾನಂತಂದ್ರೆ ಶಿವಾಜಿ ತಾನು ಜಯಸಿಂಗ ಜೊತೆ ಕೋಟೆಗಳನ್ನು ಸೋತಿರ್ತಾರ, ಅಲ್ಲಿ 23 ಕೋಟೆಗಳನ್ನು, ಅವುಗಳನ್ನು ವಶಕ್ಕೆ ಪಡ್ಕೊಳ್ತಾನೆ. ಹಣ್ಣಿನ ಬುಟ್ಟಿರಿ ಅದಕ್ಕೆ ಹೇಳೋದು ಕ್ಲಾಸ್ 7 ಕೇಳ್ಕೋಬೇಕು. ಇದು ಏನಂತಂದ್ರೆ ಪುರಾತನ ಕಾಲದಾಗ ನಾರ್ಮಲ್ ಈ ತರ ಬಿಟ್ಟಿದೆ. ದೊಡ್ಡ ಮಹಾರಾಜರ ಅವ್ರ ಮನೆತನದಲ್ಲಿ ದೊಡ್ಡ ಹಣ್ಣಿನ ಬುಟ್ಟಿಗಳು, ಸಿಹಿ ತಿಂಡಿ ಬುಟ್ಟಿಗಳು. ಶಿವಾಜಿ ಏನಕ್ಕೆ ಇದಕ್ಕೆ ಬಳಸ್ಕೊತಾನ ಅಂತಂದ್ರೆ ಔರಂಗಜೇಬ ಅವನ ಆಸ್ಥಾನಕ್ಕೆ ಹೋಗಿರ್ತಾನ. ಅಲ್ಲಿಂದ ಪಲಾಯನ ಮಾಡಕ್ಕೆ ಶಿವಾಜಿ ಮತ್ತು ಅವ್ರ ಮಗ ಇಬ್ಬರು ಬುಟ್ಟಿಯಲ್ಲಿ ಕುಂತು ಅಲ್ಲಿಂದ ಪಲಾಯನ ಮಾಡ್ತಾರೆ. ಕೋಟೆಗಳ ಮರುವಶ. ಆಗ್ರಾದಿಂದ ಬಂದಂತ ಶಿವಾಜಿ ಮತ್ತು ಅವನ ಏನು 23 ಕೋಟೆಗಳನ್ನು ವಶಪಡಿಸಿಕೊಂಡಿದ್ದಾನ ಅವುಗಳನ್ನು ಮರುವಶಕ್ಕೆ ಪಡ್ಕೊಳ್ತಾನೆ. ನಂತರ 8ನೇ ಸಾಧನೆ ಏನಂತಂದ್ರೆ ಸಿಂಹಾಸರೋಹಣ. ಶಿವಾಜಿ ಸಿಂಹಾಸನ ಎಷ್ಟೊಂದು ಯಾರಿಗಾದ್ರು 1674 ಶಿವಾಜಿಯು 1674ರಲ್ಲಿ ತನ್ನ ರಾಜಧಾನಿ ಆದಂತ ರಾಯಗಢನಲ್ಲಿ ಸಿಂಹಾಸನವಾಗ್ತದೆ. ಹಾಗಾದ್ರೆ ನಾವು ಇಲ್ಲಿ ತನಕ ಶಿವಾಜಿ ಅವರು ಯಾವ ತರ ಹುಟ್ಟಿದರು, ಅವ್ರು ಯಾವ ತರ ಸಾಧನೆ ಮಾಡಿದರು ಅನ್ನೋದ್ರ ಬಗ್ಗೆ ನೋಡಿಕೊಂಡಿದ್ವಿ. ಇವರು ಇವರು ಸಾಮ್ರಾಜ್ಯ ಇಲ್ಲಿಂದ ವಿಸ್ತಾರವಾಗಿತ್ತು ಅಂದ್ರೆ ಇಲ್ಲಿ ಮ್ಯಾಪ್ ಕಾಣ್ತಾ ಇದೆಯಾ ಇಲ್ಲ? ಕಾಣ್ತಾ ಇದೆಯಲ್ಲ? ಇದು ಈಗ ನಮ್ಮ ಭಾರತದ ನಕಾಶೆ. ಅಂದ್ರೆ ಇಲ್ಲಿ ಕಾಶ್ಮೀರದಿಂದ ಆರಂಭವಾಗಿ ಈ ಕಡೆ ಪಶ್ಚಿಮ ಬಂಗಾಳ, ಕಲ್ಕತ್ತಾ, ಈ ಕಡೆ ತಮಿಳುನಾಡು. ಅಂದ್ರೆ ಶಿವಾಜಿ ಮಹಾರಾಜ ಇವರು ಮನೆತನೆಯಲ್ಲಿ ಇಲ್ಲಿ ಪುಣೆ, ಮಹಾರಾಷ್ಟ್ರ. ಇವರು ಏನ್ ಮಾಡ್ತಾರೆ, ಇಲ್ಲಿ ಔರಂಗಜೇಬನಾದಂತ ಇವರು ಆಸ್ಥಾನ ಆಗ್ರಾದಿಂದ ಹಿಡಿದು ಈ ಕಡೆ ಗುಜರಾತಿನವರೆಗೆ, ಈ ಕಡೆ ಪೂರ್ವ ಐತಲ್ಲ
ಪೂರ್ವದಾಗ ಇಲ್ಲಿ ಪಶ್ಚಿಮ ಬಂಗಾಳವರೆಗೆ ಮತ್ತು ಕೆಳಗಡೆ ದಕ್ಷಿಣ ದಂಡಿ ಅಂದ್ರೆ ಇಲ್ಲಿ ಮೈಸೂರು ನಮ್ಮ ಕರ್ನಾಟಕದ ಮೈಸೂರು ಮತ್ತು ತಮಿಳುನಾಡಿವರೆಗೆ ಇವರು ಸಾಮ್ರಾಜ್ಯ ಹಬ್ಬಿತ್ತು. ಇಲ್ಲಿವರೆಗೆ ನಾವು ಮರಾಠರು ಅವರು ಯಾವ ತರ ಅಧಿಕಾರ ಮಾಡಿದ್ರು, ಎಲ್ಲಿ ತರ ಅವ್ರ ಸಾಮ್ರಾಜ್ಯ ಆಯಿತು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇದನ್ನ ಕುರಿತು ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ನಿಮಗೆ, ಇದನ್ನ ಉತ್ತರಿಸ್ತೇವೆ. ಇದು ಬರ್ಕೊಂಡಿದ್ರಲ್ಲ, ಇದು ಅಳಿಸ್ಬಿಡ್ಲಿ. ಉದಯ ಎದ್ದೇಳಪ್ಪ. ಮರಾಠ ಮನೆತನದ ಸ್ಥಾಪಕ ಯಾರು? ಶಿವಾಜಿ ಸರ್ ರೀ. ವೆರಿ ಗುಡ್. ಅವ್ರ ಒಂದು ಕ್ಲಾಸ್ ಹಾಕಿ ಕುಂದ್ರಲ್ರಿ ರೂಪಾಯಿ ಕುಂದ್ರಿ. ಸಾರಿ ಶಿಲ್ಪ ರೂಪಾಯಿ ಒಂದು ತೆಗಿಯದ ಈ ಕಡೆ ಇವ ಜಯಸಿಂಹ ಅಂತ ಇರ್ತಾನಲ್ಲ, ಜಯಸಿಂಹ ಜಯಸಿಂಹ ಮತ್ತು ಶಿವಾಜಿ ನಡುವೆ ಒಂದು ಒಪ್ಪಂದ ಆಗ್ತದೆ. ಯಾವ ಒಪ್ಪಂದ? ವೆರಿ ಗುಡ್. ಅವ್ರ ಒಂದು ಕ್ಲಾಸ್ ಹಾಕಿ.